ಯಾಕಂದರೆ ಹೊಸಬಾಳೆ ಅವರು ಹೇಳೋದ್ರಲ್ಲಿ ಹೊಸದೇನೇ ಇಲ್ಲ. ಅವರು ಹೊಸದಾಗಿ ಏನಾದರೂ ಹೇಳಿದರೆ ನಾವು ಅದನ್ನು ಒಪ್ಕೋಬೋದಾಗಿದೆ. ಯಾಕಂದರೆ ಮೊದಲನೇದಾಗಿ ಸಂವಿಧಾನದ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಅದರಲ್ಲಿ ಯಾವುದೇ ಭಾರತೀಯತೆ ಇಲ್ಲ, ಅದಿಲ್ಲ, ಮಣ್ಣಂಗಟ್ಟಿ ಏನೂ ಇಲ್ಲ ಅಂತ ಹೇಳಿದಂಥವ್ರು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಯಾವ ಅರ್ಹತೆ ಇದೆ? ಸಮಾಜವಾದ ಮತ್ತು ಜಾತ್ಯತೀತೆಯನ್ನು ತೆಗೆದಾಕ್ಬಿಡ್ತೀವಪ್ಪ. ಹಾಗಾದರೆ ಇನ್ನೇನನ್ನು ಸೇರಿಸ್ಬೇಕು? ಮಾಬ್ ಲಿಂಚಿಂಗ್ ಸೇರಿಸ್ಬೇಕಾ? ಮನುವಾದವನ್ನು ಸೇರಿಸ್ಬೇಕಾ? ಅಥವಾ ಶಂಕರಾಚಾರ್ಯನ ನೀತಿಗಳನ್ನು ಅದರಲ್ಲಿ ಏನಾದರೂ ಸೇರಿಸ್ಬೇಕು ಅಂತ ಇವರು ಬಯಸ್ತಾ ಇದ್ದಾರೆ. ಯಾಕಂದರೆ ಅವರ ಗುರು ಸಾವರ್ಕರು ಕೂಡ ಈ ಸಂವಿಧಾನದ ಬಗ್ಗೆ ಕಟುವಾಗಿ ಟೀಕೆ ಮಾಡಿದ್ದಾರೆ. ಜಾತ್ಯತೀತ ಮನೋಭಾವ ಮತ್ತು ಸಮಾಜವಾದಿ ಈ ಎರಡು ಶಬ್ದಗಳು RSS ಅವ್ರನ್ನ ಯಾಕೆ ಕಂಗೆಡಿಸುತ್ತವೆ? ಯಾಕೆ ಅವರಿಗೆ ನಿದ್ರೆಗೆಡಿಸ್ತಾ ಇದ್ದಾವೆ? RSS ಮುಖಂಡ ದತ್ತಾತ್ರೇಯ ಹೊಸಬಾಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂವಿಧಾನದಿಂದ ಜಾತ್ಯತೀತವಾದ ಮತ್ತು ಸಮಾಜವಾದ ಎಂಬ ಪದವನ್ನು ತೆಗಿಬೇಕು ಅಂತ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ದಲಿತ ಮುಖಂಡರಾದಂತಹ ಮಾವಳ್ಳಿ ಶಂಕರ್ ಅವರಿದ್ದಾರೆ. ಸರ್, ದತ್ತಾತ್ರೇಯ ಹೊಸಬಾಲೆ ಅವರ ಸ್ಟೇಟ್ಮೆಂಟು ಈಗ ದೇಶದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳಿಕೆ ಸರ್? ಇತ್ತೀಚೆಗೆ BJP ಮತ್ತು RSS ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರ ಸಂದರ್ಭದಲ್ಲಿ ಅವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ರು. ಅದಕ್ಕೆ 50 ವರ್ಷ ಆಗಿದೆ ಅನ್ನುವಂಥ ನೆಪದಲ್ಲಿ ಇವರು ಸಂವಿಧಾನ ಹತ್ಯಾ ದಿವಸ್ ಅಂತ ಹೇಳಿ ಆಚರಣೆ ಮಾಡ್ತಾವ್ರೆ. ಆದರೆ ಸಂವಿಧಾನವನ್ನು ಹತ್ಯೆ ಮಾಡಿದವರು ಯಾರು? ಈ ಪ್ರಶ್ನೆಯನ್ನು ಅವರೇ ಹಾಕ್ಕೋಬೇಕು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಈಗ ತಾವು ಹೇಳಿದ್ರಿ, ದತ್ತಾತ್ರೇಯ ಹೊಸಬಾಳೆಯವರು ಸಂವಿಧಾನದಲ್ಲಿ ಸಮಾಜವಾದ ಮತ್ತು ಜಾತ್ಯತೀತತೆ ಅನ್ನುವಂಥದ್ದನ್ನು ತೆಗೆದಾಕಬೇಕು ಅಂತ ಹೇಳಿ ಅದು ಈಗ ಸಂಚಲನವನ್ನು ಉಂಟು ಮಾಡಿದೆ ಅಂತೀರಿ. ಯಾವ ಸಂಚಲನನೂ ಉಂಟು ಮಾಡ್ತಾ ಇಲ್ಲ. ಯಾಕಂದರೆ ಹೊಸಬಾಳೆ ಅವರು ಹೇಳೋದ್ರಲ್ಲಿ ಹೊಸದೇನೇ ಇಲ್ಲ. ಅವರು ಹೊಸದಾಗಿ ಏನಾದರೂ ಹೇಳಿದರೆ ನಾವು ಅದನ್ನು ಒಪ್ಕೋಬೋದಾಗಿದೆ. ಯಾಕಂದರೆ ಮೊದಲನೇದಾಗಿ ಸಂವಿಧಾನದ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಭಾರತದ ಸಂವಿಧಾನ 1949 ನವಂಬರ್ 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸಂವಿಧಾನ ಸಭೆಗೆ ಒಪ್ಪಿಸಿದಾಗ ಮತ್ತು 1950 ಜನವರಿ 26ನೇ ತಾರೀಕು ಅದನ್ನು ಒಪ್ಪಿಕೊಂಡಾಗ ಇದೇ RSS ಸಂವಿಧಾನದ ಬಗ್ಗೆ ಹಿಗ್ಗಾಮುಗ್ಗಾ ಟೀಕೆ ಮಾಡಿತು. ಅದರಲ್ಲಿ ಯಾವುದೇ ಭಾರತೀಯತೆ ಇಲ್ಲ, ಅದಿಲ್ಲ, ಮಣ್ಣಂಗಟ್ಟಿ ಏನೂ ಇಲ್ಲ ಅಂತ ಹೇಳಿದಂಥವ್ರು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಯಾವ ಅರ್ಹತೆ ಇದೆ? ಹಾಗಾದರೆ ನಾನು ಹೊಸಬಾಳೆ ಅವರಿಗೆ ನಿಮ್ಮ ಮೂಲಕ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈ ನಾಡಿನ ಜನತೆಯ ಪರವಾಗಿ ಸಮಾಜವಾದ ಮತ್ತು ಜಾತ್ಯತೀತೆಯನ್ನು ತೆಗೆದಾಕ್ಬಿಡ್ತೀವಪ್ಪ. ಹಾಗಾದರೆ ಇನ್ನೇನನ್ನು ಸೇರಿಸ್ಬೇಕು? ಮಾಬ್ ಲಿಂಚಿಂಗ್ ಸೇರಿಸ್ಬೇಕಾ? ಅಥವಾ ಕೋಮು ಧ್ರುವೀಕರಣವನ್ನು ಸೇರಿಸ್ಬೇಕಾ? ಯಾವುದನ್ನು ಸೇರಿಸ್ಬೇಕು ಅಂತ ಇವರಿದ್ದಾರೆ? ಅಥವಾ ಮನುವಾದವನ್ನು ಸೇರಿಸ್ಬೇಕಾ? ಅಥವಾ ಶಂಕರಾಚಾರ್ಯನ ನೀತಿಗಳನ್ನು ಅದರಲ್ಲಿ ಏನಾದರೂ ಸೇರಿಸ್ಬೇಕು ಅಂತ ಇವರು ಬಯಸ್ತಾ ಇದ್ದಾರೆ. ಯಾಕಂದರೆ ಅವರ ಗುರು ಸಾವರ್ಕರು ಕೂಡ ಈ ಸಂವಿಧಾನದ ಬಗ್ಗೆ ಕಟುವಾಗಿ ಟೀಕೆ ಮಾಡಿದ್ದಾರೆ. ಹೆಗಡೆವಾರು ಬಗ್ಗೆ ಇವರೆಲ್ಲ ಕೂಡ ನೋಡಿ, RSS ಹುಟ್ಟಿದಾಗಲಿಂದಲೂ ಸಂವಿಧಾನವನ್ನು ವಿರೋಧಿಸ್ಕೊಂಡೆ. ಅದು ಭಾರತದ ಸೆಕ್ಯುಲರ್ ಫ್ಯಾಬ್ರಿಕ್ಸನ್ನು, ಅಂದರೆ ಭಾರತದ ಸೌಹಾರ್ದ ಪರಂಪರೆಯನ್ನು ಅದನ್ನು ಏನು ವಿಭಜನೆ ಮಾಡೋದೇ RSSನ ಒಂದು ತಂತ್ರ, ಅದ್ರ ಕುತಂತ್ರ. ಸೊ ಹಾಗಾಗಿ RSSನ ಹೊಸಬಾಳೆ ಅವರು ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದರ ಬಗ್ಗೆ ಅಂಥ ಮಹತ್ವ ಕೊಡೋ ಅಗತ್ಯನೂ ಇಲ್ಲ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಯಾಕಂದರೆ ಇವತ್ತು RSS ಕೇಂದ್ರದ ಮೇಲೆ ಒಂದಷ್ಟು ಹಿಡಿತ ಇಟ್ಕೊಂಡಿದೆ. ಆದರೆ ಭಾರತದ ಬಹುಸಂಖ್ಯಾತ ಜನ ಹಾಗಿಲ್ಲ. ಅವರು ಭಾರತದ ಭಾರತೀಯರು ಇವತ್ತಿಗೂ ಕೂಡ ಅವರು ಪರಮತ ಸಹಿಷ್ಣು ಇಟ್ಕೊಂಡಿದ್ದಾರೆ. ಮತ್ತು ಅವರಲ್ಲಿ ಜಾತ್ಯತೀತ ಮನೋಭಾವ ಇದೆ. ಜಾತ್ಯತೀತ ಮನೋಭಾವ ಮತ್ತು ಸಮಾಜವಾದಿ ಈ ಎರಡು ಶಬ್ದಗಳು RSS ಅವ್ರನ್ನ ಯಾಕೆ ಕಂಗೆಡಿಸುತ್ತವೆ? ಯಾಕೆ ಅವರಿಗೆ ನಿದ್ರೆಗೆಡಿಸ್ತಾ ಇದ್ದಾವೆ? ಅದರಿಂದ ಅವ್ರಿಗಾಗಿರುವಂಥ ಅನಾಹುತಗಳೇನು? ಇದನ್ನು ಹೇಳ್ಬೇಕಲ್ಲ. ಮೂಲ ಸಂವಿಧಾನದಲ್ಲಿ ಇಲ್ಲ ಅಂತ ಹೇಳ್ಬೋದು, ಆದರೆ ಅದನ್ನು ಇನ್ಸರ್ಟ್ ಮಾಡಿರೋದ್ರಿಂದ ಆಗಿರುವಂಥ ಅನಾಹುತ ಏನೂ ಇಲ್ವಲ್ಲ. ಸಮಾಜವಾದ ಅನ್ನುವಂಥದ್ದು ಒಂದು
ಅದೊಂದು ಸೈದ್ಧಾಂತಿಕ ಬದ್ಧತೆ, ಒಂದು ಸರ್ಕಾರದ ಸೈದ್ಧಾಂತಿಕ ಬದ್ಧತೆ, ಸಮಾಜವಾದಿ ನೀತಿಯನ್ನು ಅಳವಡಿಸ್ಕೊಳ್ಬೇಕು ಮತ್ತು ಸಮಾಜದ ಒಳ್ಳೆ ಸೌಹಾರ್ದವಾದಂಥ ಒಂದು ವಾತಾವರಣ ಇರಬೇಕು. ಎಲ್ಲರೂ ಅವರವರ ಧರ್ಮಗಳನ್ನು, ಅವರವರ ನಂಬಿಕೆಗಳನ್ನು ಪರಿಪಾಲಿಸೋದು ಅವ್ರಿಗೆ ಸೇರಿದ್ದು. ಆದರೆ ನಾವೆಲ್ಲರೂ ಕೂಡ ನಿಜವಾದ ಅರ್ಥದಲ್ಲಿ ಭಾರತೀಯರಾಗಿ ಒಂದು ಸೌಹಾರ್ದ ಪರಂಪರೆಯನ್ನು, ಒಂದು ಜಾತ್ಯತೀತತೆಯನ್ನು ನಾವು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಅದು ಭಾರತದ ಮಣ್ಣಿನಲ್ಲಿದೆ, ಅದು RSS ಅಲ್ಲಿಲ್ಲ. ಹಾಗಾಗಿ ನಾವು ಹೊಸಬಾಳೆ ಅವರಿಗೆ ಹೇಳಿಕೆಯನ್ನು ಕುರಿತು ನಾವು ಚರ್ಚೆ ಮಾಡೋದು ಅನಗತ್ಯ. ಅದನ್ನು ತಿರಸ್ಕಾರ ಮಾಡಬೇಕು. ಅದರಿಂದ ಅಷ್ಟೇ ಅದಕ್ಕೆ ಉತ್ತರ. ಅವರು ಹೇಳಿದ್ದಾರೆ ಅನ್ನೋದನ್ನು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಮತ್ತೆ ಅವ್ರ ಟ್ರ್ಯಾಕಿಗೆ ಬೀಳ್ತೀವಿ. RSS ಹೇಳುವಂಥ ಟ್ರ್ಯಾಕಿಗೆ ನಾವು ಬಿದ್ದು ಬಿಡ್ತೀವಿ. ನಾವು ಅದನ್ನು ನೆಗ್ಲೆಕ್ಟ್ ಮಾಡಬೇಕು, ಅದಕ್ಕಂಥ ಮಹತ್ವ ಕೊಡಬೇಕಾಗಿಲ್ಲ ಅನ್ನೋದು ನನ್ನ ತೀವ್ರ ಹೇಳಿಕೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈಗ ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳ್ತಾ ಇರುವಾಗಲೇ ಇಂಥ ಹೇಳಿಕೆಗಳು ಬರ್ತದೆ. ಅದನ್ನು ಜನ ಯಾವ ರೀತಿ ಇದು ಮಾಡಬೇಕು ಅಂತ ಎದುರಿಸ್ಬೇಕು? ನೋಡಿ, ನಮ್ಮ ಸಮುದಾಯ, ನಮ್ಮ ಸಮಾಜದಲ್ಲಿ ಇದುವರೆಗೂ ಸಾಕಷ್ಟು ಜನರಿಗೆ ಸಂವಿಧಾನದ ಅರಿವಿನ ಕೊರತೆ ಇದೆ. ನಮ್ಮಲ್ಲಿ ಸಾಕ್ಷರತೆ ಇದೆ, ನಾವು ಸಾಕ್ಷರತೆಯನ್ನು ನಾವು ಆ ಗುರಿಯನ್ನು ಮುಟ್ಟಿದ್ದೀವಿ. ಆದರೆ ಸಂವಿಧಾನದ ಸಾಕ್ಷರತೆ ನಮ್ಮವರಿಗಿದೆಯಾ? ಸಂವಿಧಾನದ ಅನಕ್ಷರತೆ ಇನ್ನೂ ನಮ್ಮನ್ನು ಕಾಡ್ತಾ ಇದೆ. ಬಹುತೇಕ ಭಾರತೀಯರಿಗೆ ಸಂವಿಧಾನದ ಆಶಯಗಳು ಅದು ಇನ್ನೂ ಕೂಡ ಸರಿಯಾಗಿ ಅವರ ಗ್ರಹಿಕೆಗೆ ಸಿಗ್ತಾ ಇಲ್ಲ. ಅದರಿಂದ ನಾವು ಹೆಚ್ಚು ಹೆಚ್ಚು ಸಂವಿಧಾನದ ಆಶಯಗಳನ್ನು ಜನರ ಮಧ್ಯೆ ಕೊಂಡೊಯ್ಯಬೇಕು. ಸಂವಿಧಾನ ಹೇಳುವಂತಹ ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ ಮತ್ತು ಏನು ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂತ ಏನು ಹೇಳ್ತಾ ಇದೆ ಸಂವಿಧಾನ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವ, ಈ ಅಂಶಗಳನ್ನು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡುವಂಥ ನಮ್ಮ ಸಂವಿಧಾನದ ಮೂಲ ಆಶಯಗಳಿದೆಯಲ್ಲ, ಆಶಯಗಳನ್ನು ಸಮಾಜದ ಒಳಗಡೆ ತೆಗೆದುಕೊಂಡು ಹೋಗಬೇಕು. ನಾವು ಅದನ್ನು ಹೇಳಲಿಲ್ಲ ಅಂದರೆ ಇಂಥ ಪೂರ್ವಗ್ರಹ ಪೀಡಿತರು, ಸಂವಿಧಾನ ವಿರೋಧಿಗಳು, ಈ ರಾಷ್ಟ್ರೀಯ ಸುಳ್ಳುಗಾರರ ಸಂಘ ಅದನ್ನೇ ಹೇಳ್ಕೊಂಡು ತಿರುಗ್ತಾ ಇರುತ್ತೆ. ಸೊ ಇದನ್ನು ನಾವು, ಈ ಎಚ್ಚರಿಕೆಯನ್ನು ಜನರಿಗೆ ನಾವು ಹೇಳಬೇಕಾಗತ್ತೆ. ಯಾಕಂದರೆ ನಮ್ಮ ಸಂವಿಧಾನದ ಸಭೆಯಲ್ಲಿ ನಡೆದಂತಹ ಚರ್ಚೆಗಳಿದೆಯಲ್ಲ, ಆ ಚರ್ಚೆಗಳ ಒಳಗಡೆ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ನಮ್ಮ ಸಂವಿಧಾನ ಬಂದಿದ್ದು ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಜನ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಅವರ ಆಶಯಗಳು ಇವತ್ತು ಸಂವಿಧಾನದಲ್ಲಿದ್ದಾವೆ. ಆ ಆಶಯಗಳನ್ನು ಜಾರಿಗೊಳಿಸೋದಕ್ಕೆ ಜನರಿಗೆ ಅದನ್ನು ಹೇಳಬೇಕು ನಾವು. ಆ ಹಿನ್ನೆಲೆಯಲ್ಲಿ ಸಂವಿಧಾನದ ಬಗ್ಗೆ ಜನರಲ್ಲಿರುವಂಥ ಅರಿವಿನ ಕೊರತೆಯನ್ನು ನಾವು ನೀಗಿಸಬೇಕಾಗಿದೆ. ನಾವು ಆ ಕೆಲಸವನ್ನು ಮಾಡಿಲ್ಲ ಅಂದರೆ ಇಂಥ ಸಂವಿಧಾನ ವಿರೋಧಿ ಹೇಳಿಕೆಗಳು ಮತ್ತು ಸಂವಿಧಾನ ಅಪಾಯದಲ್ಲಿದೆ ಅಂತ, ಅಪಾಯದಲ್ಲಿ ಯಾರೂ ಇಲ್ಲ. RSSಗೆ ಆಗನ್ನಿಸ್ತಾ ಇದೆ. RSS ಬಗ್ಗೆ ಜನಕ್ಕೆ ಆ ತಿಳುವಳಿಕೆ ಮೂಡಿಸ್ಬೇಕು ನಾವು. ಅದೆಷ್ಟು ಜನದ್ರೋಹಿ, ದೇಶದ್ರೋಹಿ ಅನ್ನೋದನ್ನು ನಾವು ಜನರಿಗೆ ಹೇಳಬೇಕಾಗತ್ತೆ ನಾವು. ಇದು ಮೊದಲನೇ ಸರಿ ಅಲ್ಲ ಹೇಗೆ ಸಂವಿಧಾನದಿಂದ ಸೆಕ್ಯುಲರ್ ಅಥವಾ ಸೋಷಲಿಸ್ಟ್ ಅನ್ನೋ ಪದ ತೆಗಿಬೇಕು ಅಂತ. ಇದು ಮೊದಲನೇ ಸರಿ ಬಂದಿಲ್ಲ. ಭಾಳ ವರ್ಷಗಳಿಂದ ಒಂದು ಐಡಿಯಾಲಜಿಕಲ್ ಸೆಕ್ಷನಿಂದ ಇದು ಭಾಳ ಬಂದಿದೆ. ಸುಪ್ರೀಂ ಕೋರ್ಟಲ್ಲಿ ಇರ್ಬೋದು, ಭಾಳ ಪಿಟಿಷನ್ಸ್ ಹಾಕಿರೋ ಸಂಗತಿಗಳು ಕೂಡ ಇದೆ, ಹೇಗೆ ಸೆಕ್ಯುಲರ್ ಮತ್ತು ಸೋಷಲಿಸಮ್ ಅನ್ನೋ ಪದನ ತೆಗಿಬೇಕು ಅಂತ. ನನ್ನ ಪ್ರಕಾರ ಇದೊಂದು ಮೆಜಾರಿಟೇರಿಯನ್ ಪರ್ಸ್ಪೆಕ್ಟಿವ್. ಹೇಗೆ ಇಟ್ ರಿಯಲಿ ಅಂಡರ್ಮೈನ್ಸ್ ದಿ ಎಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಕ್ಕೆ ಬಯಸ್ತೀನಿ. ನಮ್ಮ ಕಾನ್ಸ್ಟಿಟ್ಯೂಷನ್ನ ಒಂದು ಇನ್ಕ್ಲೂಸಿವ್, ಒಂದು ಪ್ರೋಗ್ರೆಸಿವ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಹೇಳಬೇಕಾದ್ರೆ ಅದು ಹೇಗೆ ಪ್ರಿಯಾಂಬಲ್ನ ನಾವು ಡ್ರಾಫ್ಟ್ ಮಾಡಿದ್ವಿ ಅದರಿಂದನೇ ಇಟ್ ಕಾನ್ಸ್ಟಿಟ್ಯೂಷನ್ ಬಿಕಮ್ಸ್ ವೆರಿ ಸ್ಪೆಷಲ್. ಅದರಲ್ಲೂ ಸೆಕ್ಯುಲರಿಸಮ್, ಸೋಷಲಿಸಮ್ ಅನ್ನೋ ಪದಗಳು ಹೇಗೆ ಪ್ರಿಯಾಂಬಲಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂದರೆ ಇಟ್ ಮೇಕ್ಸ್ ದ ಕಂಟ್ರಿ ವೆರಿ ಇನ್ಕ್ಲೂಸಿವ್. ಎಲ್ಲ ಕಮ್ಯುನಿಟೀಸು, ಬೇರೆ ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮದಲ್ಲಿರ್ಬೋದು, ಅವರೆಲ್ಲ ಸಂವಿಧಾನ ಅಥವಾ ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಅಂತ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಇನ್ ದ ಲಾಸ್ಟ್ ಒಂದು ಸ್ವಲ್ಪ ವರ್ಷಗಳಿಂದ ಈ ಕಂಟಿನ್ಯೂಸ್ ಆಗಿ ಒಂದು ಅಟೆಂಪ್ಟ್ ನಡೀತಾ ಇದೆ. ಸಂವಿಧಾನದ ಒಂದು ಆ ಪವರ್ನ ಕಡಿಮೆ ಮಾಡಬೇಕು, ಸಂವಿಧಾನನ ಕಡೆಗಣಿಸಬೇಕನ್ನೋ ಒಂದು ವೆರಿ ಇಂಟೆನ್ಷನಲ್ ಆಗಿ ನಡೀತಾ ಇದೆ. ಆ್ಯಂಡ್ ಇದನ್ನು ನಾವು ಪ್ರೋಗ್ರೆಸಿವ್ ಸರ್ಕಲಲ್ಲಿರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಅದರ ಹಾನರೇಬಲ್ ಚೀಫ್ ಮಿನಿಸ್ಟರ್ ಅವರು ಇದನ್ನು
ಖಂಡಿಸಿದ್ದಾರೆ, ಇದನ್ನು ಮಾತಾಡಿದ್ದಾರೆ. ಬಟ್ ಇಟ್ ಹಸ್ ಟು ಕಮ್ ವೆರಿ ಸ್ಟ್ರಾಂಗ್ಲಿ. ಸಂವಿಧಾನನ ನಾವು ಬಹಳ ಕಡೆ ಸಂವಿಧಾನ ರಕ್ಷಣೆ, ಸಂವಿಧಾನದ ಬಗ್ಗೆ ಭಾಳ ಕ್ಯಾಂಪೇನ್ಸ್ ನಡೀತಾ ಇದೆ. ಒನ್ ಆಫ್ ದ ರೀಸನ್ ಈಸ್ ದಟ್ ಸಂವಿಧಾನಕ್ಕೆ ಹೇಗೆ ಅಟ್ಯಾಕ್ ನಡೀತಾ ಇದೆ ಅನ್ನೋದು. ಅದರಿಂದ ಇದು ಒಂದು ಐಸೋಲೇಟೆಡ್ ಘಟನೆ ಅಂತ ಹೇಳಕ್ಕೆ ಬಯಸಲ್ಲ. ಇದೊಂದು ವೆರಿ ವೆರಿ ಇಂಟೆನ್ಷನಲ್ ಆಗಿ ಮಾಡ್ತಾ ಇರೋ ಒಂದು ಕ್ಯಾಂಪೇನು. ಇದನ್ನು ಪ್ರೋಗ್ರೆಸಿವ್ ಸರ್ಕಲ್ ಇರ್ಬೋದು ಅಥವಾ ಫೆಮಿನಿಸ್ಟ್ ಆ್ಯಂಟಿ ಕಾಸ್ಟ್ ಸರ್ಕಲಿಂದ ಇದನ್ನು ನಾವು ಭಾಳ ಸ್ಟ್ರಾಂಗಾಗಿ ಖಂಡಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.